ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿಕ್ಸಾರ್ಟ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಫೋಟೋವನ್ನ ಈಸಿಯಾಗಿ ಚಂದ ಮಾಡಿ ಎಡಿಟ್ ಮಾಡುವಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಬಂತಲ್ವಾ, ಈ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಹಾಗೆ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ರೀತಿಯಂತ ಬ್ಯಾಕ್ಗ್ರೌಂಡ್ ಅನ್ನು ಉಪಯೋಗಿಸಿಕೊಂಡು ನೀವು ಒಳ್ಳೆ ರೀತಿಯಾಗಿ ಫೋಟೋನ ಎಡಿಟ್ ಅನ್ನ ಮಾಡ್ಕೊಳ್ಬಹುದು. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಫೋಟೋ ಎಲ್ಲ ಎಡಿಟ್ ಅನ್ನ ಮಾಡ್ಕೊಂಡು ಸ್ಟೇಟಸ್ಗೆಲ್ಲ ಹಾಕ್ತಾ ಇರ್ತಾರೆ, ಅವರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇಲ್ವಾ, ಮೊದಲು ನೀವು ಪಿಕ್ಸಾರ್ಟ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಪ್ಲೇಸ್ಟೋರ್ ಅಲ್ಲಿ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಯಾವ ರೀತಿ ಅಂತ ಲೋಗೋ ಅಂತಂದ್ರೆ ಈಗ ಸ್ಕ್ರೀನ್ ಮೇಲ್ಗಡೆ ಬಂತು ನೋಡಿ, ಈ ರೀತಿ ಲೋಗೋದಲ್ಲಿ ಇರುತ್ತೆ ಪಿಕ್ಸಾರ್ಟ್ ಅಂತ. ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಆದ್ಮೇಲೆ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಫಸ್ಟ್ ಆಪ್ಷನ್ ಎಡಿಟ್ ಅ ಫೋಟೋ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್, ಕ್ಯಾಮರಾ ಹಾಗೆ ಬ್ಯಾಕ್ಗ್ರೌಂಡ್ ಅಂತ ಇದೆ. ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ವಾ, ಮೂರನೇ ಆಪ್ಷನ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕಲರ್ಸ್ ಅನ್ನ ಕೂಡ ಬ್ಯಾಕ್ಗ್ರೌಂಡ್ ಅಲ್ಲಿ ಆಡ್ ಮಾಡ್ಕೋಬಹುದು. ತುಂಬಾ ರೀತಿಯ ಕಲರ್ಸ್ ಗಳು ಇರ್ತವೆ. ಹಾಗೆ ಕೆಳಗಡೆ ನೋಡಿ ಸಿಂಪಲ್ ಅಂತ ಇದೆ. ಸಿಂಪಲ್ ಆಗಿರುವಂತಹ ಬ್ಯಾಕ್ಗ್ರೌಂಡ್ಸ್ ಗಳು ಇಲ್ಲಿ ಇದಾವೆ. ನೀವು ಲೆಫ್ಟ್ ಇಂದ ರೈಟ್ ಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಬೇಕಾದಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಗಳು ಸಿಗ್ತವೆ. ಹಾಗೆ ನೀವೇ ಕೂಡ ಫೋಟೋ ತೆಗೆದು ಅದನ್ನ ಬ್ಯಾಕ್ಗ್ರೌಂಡ್ ಕೂಡ ಯೂಸ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಿ ಫ್ರೀ ಬ್ಯಾಕ್ಗ್ರೌಂಡ್ಸ್ ಅಂತ ಇದೆ, ಅಲ್ಲಿ ನೋಡಿ, ಅಲ್ಲೂ ಕೂಡ ಲೆಫ್ಟ್ ಇಂದ ರೈಟ್ ಗೆ ಸ್ಕ್ರೋಲ್ ಮಾಡಿ ಅದು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಹಾಗೆ ಕೆಳಗಡೆ ಕೂಡ ನಿಮಗೆ ಸಿಗುತ್ತೆ. ತುಂಬಾ ಬ್ಯಾಕ್ಗ್ರೌಂಡ್ಸ್ ಗಳು ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಇರುವಂತದ್ದೆಲ್ಲ ಕೂಡ ನೀವು ಅಮೌಂಟ್ ಅನ್ನು ಕೊಟ್ಟು ಬೈ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಬೇಕಾಗಿರುವಂತಹ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಬೇಕಾಗಿರುವಂತಹ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಬ್ಯಾಕ್ಗ್ರೌಂಡ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನಂತರ ಕೆಳಗಡೆ ನೋಡಿ ಫಾರ್ ಯು ಅಂತ ಇದೆ, ಟೂಲ್ಸ್ ಅಂತ ಇದೆ, ಎಫೆಕ್ಟ್ ಅಂತ ಇದೆ. ಅದನ್ನ ಲೆಫ್ಟ್ ಇಂದ ರೈಟ್ ಗೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಲೆಫ್ಟ್ ಇಂದ ರೈಟ್ ಗೆ ಸ್ಕ್ರೋಲ್ ಮಾಡಿದಾಗ ಸುಮಾರು ಆಪ್ಷನ್ಸ್ ಆದ್ಮೇಲೆ ಅಲ್ಲಿ ಆಡ್ ಫೋಟೋ ಅಂತ ಇರುತ್ತೆ. ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ಇರುವಂತಹ ನೀವು ಯಾವ ಫೋಟೋವನ್ನ ಎಡಿಟ್ ಮಾಡಬೇಕು ಅಂತಿದ್ರೆ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ 2 ಫೋಟೋವನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ಒಂದು ಫೋಟೋದ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೀವು ನಿಮಗೆ ಬೇಕಾಗಿರುವಷ್ಟು ಫೋಟೋವನ್ನ ಕ್ಲಿಕ್ ಮಾಡ್ಕೊಳ್ಳಿ, ಅದು ಸೆಲೆಕ್ಟ್ ಆಗುತ್ತಾ ಹೋಗುತ್ತೆ. ನಂತರ ಮೇಲ್ಗಡೆ ನೋಡಿ ಆ್ಯಡ್ ಅಂತ ಇದೆ, ಹಾಗೆ 2 ಅಂತ ಇದೆ. ನಾನು 2 ಫೋಟೋವನ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಡ್ ಮುಂದ್ಗಡೆ ಆ್ಯಡ್ ಅಂತ ಬಂದಿದೆ ಫ್ರೆಂಡ್ಸ್. ಅದರಿಂದ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ, ಆ್ಯಡ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆ್ಯಡ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಾನು ಸೆಲೆಕ್ಟ್ ಮಾಡಿರುವಂಥ ಫೋಟೋಸ್ ಇಲ್ಲಿ ಬರುತ್ತೆ. ನಂತರ ನೀವು ಈ ಫೋಟೋ ಬ್ಯಾಕ್ಗ್ರೌಂಡ್ಗಳನ್ನು ರಿಮೂವ್ ಮಾಡಬೇಕು ಅಲ್ವಾ. ನಾನು ಈಗ ಒಂದು ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ತೀನಿ. ಯಾವ ಫೋಟೋ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಅಂತಿದ್ರೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ತೀನಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನೋಡಿ ರಿಮೂವ್ BG ಅಂತ ಬರುತ್ತೆ. ಆ ರಿಮೂವ್ BG ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ರಿಮೂವ್ BG ಮೇಲ್ಗಡೆ ಕ್ಲಿಕ್ ಮಾಡಿದಾಗ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಲೋಡ್ ಆಗಿ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗಿ ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ಈಗ ನೋಡಿ ಕಾಣಿಸ್ತಾ ಇದೆ, ಈ ಫೋಟೋ ಬ್ಯಾಕ್ಗ್ರೌಂಡ್ ಏನಿತ್ತಲ್ವಾ ಅದು ಕ್ಲಿಯರ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಫ್ರೆಂಡ್ಸ್. ನಂತರ ಇನ್ನೊಂದು ಫೋಟೋ ಇದೆ, ಆ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಅನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಈಗ 2 ಫೋಟೋವನ್ನ ಆಯ್ಕೆ ಮಾಡ್ಕೊಂಡಿದ್ನಲ್ವಾ, 2 ಫೋಟೋದು ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಒಂದು ಫೋಟೋವನ್ನ ಮೇಲ್ಗಡೆ ಆಕಾಶದಲ್ಲಿ ಕೂರಿಸಿದ್ದೀನಲ್ವಾ, ಇನ್ನೊಂದು ಫೋಟೋವನ್ನು ಕೂಡ ನಮಗೆ ಬೇಕಾದ ಜಾಗದಲ್ಲಿ ಕೂರಿಸ್ಕೊಳ್ತೀನಿ. ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ನಂತರ ಅದನ್ನು ಯಾವ ಕಡೆ ಬೇಕು ಆ ಕಡೆ ಇಟ್ಕೊಳ್ಳಿ, ಈ ರೀತಿ ಈಗ ನೋಡ್ತಾ ಇದ್ದೀರಲ್ವಾ. ನಂತರ ಅಲ್ಲಿ ಝೂಮ್ ಮಾಡಬೇಕು ಅಂತಂದರೆ ಎರೋ ಮಾರ್ಕ್ ಇದೆ, ಆ ಎರೋ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ ಎರೋ ಮಾರ್ಕನ್ನು ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಝೂಮನ್ನು ಮಾಡ್ಕೊಳ್ಬೋದು. ನಂತರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂರಿಸ್ಕೊಳ್ಳಿ ಫ್ರೆಂಡ್ಸ್. ನಂತರ ಈಗ ಫಿನಿಶಿಂಗ್ ಕೊಡಬೇಕಲ್ವ, ಮೇಲ್ಗಡೆ ಫೋಟೋ ಇದೆ ನೋಡಿ, ಅದು ಕಟ್ಟಾಗಿರೋ ಥರ ಕಾಣಿಸುತ್ತೆ. ಅದಕ್ಕೆ ಫಿನಿಶಿಂಗ್ ಕೊಡಬೇಕು ಅಂತಂದರೆ ಆ ಫೋಟೋದ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೈಡಲ್ಲಿ ಮಾರ್ಕ್ಗಳು ಬರ್ತವೆ. ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನೋಡಿ ಎರೇಸರ್ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಬನ್ನಿ. ಕೆಳಗಡೆ ನಿಮಗೆ 3 ಆಪ್ಷನ್ಸ್ಗಳು ಕಾಣಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ಲಾಸ್ಟಲ್ಲಿ ನೋಡಿ ಮ್ಯಾನ್ಯುವಲ್ ಅಂತ ಇದೆ, ಮಿಡ್ಲಲ್ಲಿ ಮ್ಯಾನ್ಯುವಲ್ ಪಕ್ಕದಲ್ಲಿ ಒಂದು ಬ್ರಷ್ ಇದೆ. ಮ್ಯಾನ್ಯುವಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ. ಮತ್ತು ಮ್ಯಾನ್ಯುವಲ್ ಪಕ್ಕದಲ್ಲಿ ಅಸಿಸ್ಟೆಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬಾರ್ದು. ಮ್ಯಾನ್ಯುವಲ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮೇಲ್ಗಡೆ 3 ಆಪ್ಷನ್ಸ್ಗಳು ಕಾಣ್ತವೆ. ಅದನ್ನು ಸೈಜನ್ನು ಚೇಂಜ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಶ್ಯಾಡೋ ಆಗಬೇಕಲ್ವ. ಆದ್ದರಿಂದ ಎಷ್ಟು ಇಟ್ಕೊಳ್ಬೇಕು ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಮೊದಲನೆಯದು 59, ಹಾಗೆ 76, 84 ಈ ರೀತಿಯಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನಂತರ ಕೆಳಗಡೆ ನೋಡಿ ಎರೇಸ್ ಅಂತ ಇದೆಯಲ್ವಾ, ಅಲ್ಲಿ ಒಂದು ಸಣ್ಣ ಮಾರ್ಕ್ ಇದೆ. ಆ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ 3 ಮಾರ್ಕ್ ಇತ್ತಲ್ಲ, 3 ಲೈನ್ಸ್ಗಳು ಇದ್ದವಲ್ಲ ಮೇಲ್ಗಡೆ, ಆ ಲೈನ್ಸ್ಗಳು ಕೆಳಗಡೆ ಹೋಗ್ತವೆ ಫ್ರೆಂಡ್ಸ್. ನಂತರ ಏನು ಮಾಡಬೇಕು ಅಂತಂದರೆ ಇರೇಸ್ ಮೂಲಕ ನಾವು ಫಿನಿಶಿಂಗನ್ನು ಕೊಡಬೇಕಾಗುತ್ತೆ. ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಈಗ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ,
ಕರೆಕ್ಟಾಗಿ ಫಿನಿಶಿಂಗನ್ನು ಕೊಡಿ ಫ್ರೆಂಡ್ಸ್. ಈಗ ಮೋಡ್ದ ಒಳಗಡೆನೆ ಇರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ನಾನು ಮೋಡ್ದ ಒಳಗಡೆನೆ ಇರೋ ಥರ ನಿಮಗೆ ಫೀಲ್ ಆಗ್ತಾ ಇಲ್ವಾ? ಈ ರೀತಿಯಾಗಿ ಎಡಿಟನ್ನು ಮಾಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ರೈಟ್ ಮಾರ್ಕ್ ಇದೆ ಅಲ್ವಾ, ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಈಗ ಇನ್ನೊಂದು ಫೋಟೋ ಇದೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾದಲ್ಲಿ ಕೂರಿಸ್ಕೊಳ್ಳಿ. ಝೂಮ್ ಮಾಡಬೇಕು ಅಂತಂದರೆ ಝೂಮನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಿಮಗೆ ಚೆಂದಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಈಗ ಈ ರೀತಿಯಾಗಿ ಎಡಿಟನ್ನು ಮಾಡಿದ್ದೀನಿ. ನಂತರ ಫ್ರೆಂಡ್ಸ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ಟೆಕ್ಸ್ಟು, ಸ್ಟಿಕ್ಕರ್ಸು ಅವೆಲ್ಲ ಕೂಡ ನೀವು ಫೋಟೋಗೆ ಎಡಿಟನ್ನು ಮಾಡ್ಕೊಳ್ಬೋದು. ನಂತರ ಕೆಳಗಡೆ ಲೆಫ್ಟಿಂದ ರೈಟಿಗೆ ಸ್ಕ್ರೋಲ್ ಮಾಡಿ, ಅಲ್ಲಿ ಲಾಯೌಟ್ ಅಂತ ಇರುತ್ತೆ. ಲಾಯೌಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಲಾಯೌಟ್ ಹಾಗೆ ರೇಷಿಯೋ, ಬ್ಯಾಕ್ಗ್ರೌಂಡ್ ನೀವು ಏನಾದರೂ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಈ ಮೂರಲ್ಲಿ ರೇಷಿಯೋ ಮೇಲ್ಗಡೆ ಕ್ಲಿಕ್ ಮಾಡಿ. ರೇಷಿಯೋ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಸುಮಾರು ರೇಷಿಯೋಗಳು ಇರ್ತವೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇ ರೇಷಿಯೋ ಕೂಡ ನಿಮಗೆ ಸಿಗುತ್ತೆ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ರೇಷಿಯೋನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟನ್ನು ಮಾಡಿಕೊಂಡು ರೈಟ್ ಮಾರ್ಕ್ ಮೇಲ್ಗಡೆ ಇರುತ್ತೆ, ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಷ್ಟನ್ನು ಮಾಡಿದ್ರೆ ನಿಮಗೆ ರೇಷಿಯೋ ಕೂಡ ಇಲ್ಲಿ ಚೆನ್ನಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ತುಂಬ ಚೆನ್ನಾಗಿ ಎಡಿಟನ್ನು ಮಾಡ್ಕೊಳ್ಬೋದು. ಈ ರೀತಿ ಆದಮೇಲೆ ನಂತರ ನೀವು ಮೇಲ್ಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಅಂತಂದರೆ 1 ವೀಕಿಗೆ 49 ರೂಪಾಯಿನ ಕೊಡಬೇಕಾಗುತ್ತೆ. 49 ಪೇ ಮಾಡಿ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಇಮೇಜನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವಾ ಪಿಕ್ಸಾರ್ಟ್ ಆ್ಯಪಲ್ಲಿ ಯಾವ ರೀತಿಯಾಗಿ ನಿಮ್ಮ ಫೋಟೋವನ್ನು ಒಳ್ಳೆ ರೀತಿಯಲ್ಲಿ ಎಡಿಟನ್ನು ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ವಿಡಿಯೋದ ಮೇಲೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಬೇರೆ ರೀತಿಯಾದಂಥ ಎಡಿಟಿಂಗ್ಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.